ಹಲೋ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ಇವತ್ತು ಬೆಳಿಗ್ಗೆನೇ ನಾನು ಸ್ವಲ್ಪ ಅಂಗಡಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಜಲ್ದಿ ಅಡುಗೆ ಎಲ್ಲ ಮುಗಿಸಿದೆ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಅಡುಗೆ ಅಂದರೆ ನಾಷ್ಟ ಎಲ್ಲ ಮಾಡೋದು ತುಂಬ ಕಡಿಮೆ. ಎಲ್ಲರೂ ಊಟನೇ ಪ್ರಿಫರ್ ಮಾಡ್ತಾರೆ ಮನೆಯೊಳಗೆ. ಹೀಗಾಗಿ ಚಪಾತಿ ಪಲ್ಯ ಮಾಡಿದ್ದೆ. ಆಮೇಲೆ ಸ್ವಲ್ಪ ರೈಸ್ ಇತ್ತು ನಿನ್ನೆದು, ಅದಕ್ಕೆ ಒಗ್ಗರಣೆ ಕೊಟ್ಟು ಉಂಡು ಶಾಪಿಂಗ್ ಹೋಗಬೇಕಾಗಿತ್ತು. ನನ್ನ ಮಕ್ಕಳಿಗೆ ಸ್ವಲ್ಪ ಏನೇನೋ ಕೆಲ್ಸಕ್ಕೆ ಬೇಕಾಗಿದ್ದು ಎಲ್ಲ ಲಿಸ್ಟ್ ಕೊಟ್ಟಿದ್ದರು. ಅವ್ರ ಕೆಲಸಕ್ಕೆ ನಂಗೆ ಇದು ಬೇಕು ಅವ್ವ ನೀನೇ ತೊಗೊಂಬಾ ಅಂತ. ಆಯ್ತಪ್ಪ ಅಂಥೇಳಿ ನಾನೇ ಹೋಗ್ತಾ ಇದ್ದೆ. ಶಾಪಿಂಗ್ ಎಲ್ಲ ಮುಗೀತು. ಹೊಳ್ಳಿ ಬರಬೇಕಾದ್ರೆ ಏನೋ ವಿಡಿಯೋ ಮಾಡ್ಬೇಕನ್ನಿಸ್ತು. ಇವತ್ತು ನಮ್ಮೂರಲ್ಲಿ ವೆದರ್ ಭಾಳ ಚಂದ ಐತಿ. ಬಿಸಿಲು ಬಿದ್ದಿತ್ತು, ಸ್ವಲ್ಪ ಥಂಡಿ ಕಡಿಮೆ ಇತ್ತು. ಈಗ ನಮ್ಮ ಆಸ್ಟ್ರೇಲಿಯಾದೊಳಗೆ ವಿಂಟರ್ ಶುರು ಆಗೈತಿ, ಚಳಿಗಾಲ ಶುರು ಆಗೈತಿ. ಹೀಗಾಗಿ ಸ್ವಲ್ಪ ಥಂಡಿ ಭಾಳ ಇರುತ್ತೆ. ಇನ್ಮೇಲೆ ಬರ್ತಾ ಇನ್ನೂ ಹೆಚ್ಚು ಥಂಡಿ ಆಗುತ್ತೆ. ಅದು ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿತ್ತು. ಏನೋ ಅಡ್ಡಾಡ್ಕೊಂಬಂದು ಒಂದು ಸುತ್ತು ಬಂದ್ರಾಯ್ತು, ಒಂದು 5 ನಿಮಿಷ ಅಂತ ಹಾಗೆ ಸುತ್ತು ಹಾಕ್ತಾ ಇದ್ದೀನಿ. ನಿಮಗೂ ಊರು ತೋರಿಸ್ತೀನಿ, ಬನ್ನಿ ನೀವು ನನ್ನ ಜೊತೆನೇ. ಆಮೇಲೆ ಇಲ್ಲಿ ಮನೆಗಳು ನೀವು ನೋಡಿದರೆ ನೀವು ಕಂಪೌಂಡೇ ಭಾಳ ಕಡಿಮೆ ಇರುತ್ತೆ. ಮನೆಗಳಿಗೆ ಕಂಪೌಂಡ್ ಇರೋದಿಲ್ಲ. ಯಾಕಪ್ಪ ಅಂತಾರೆ ಇವ್ರದ್ದು ಇಲ್ಲಿ ಹೆಂಗಿರುತ್ತೆ ಅಂದರೆ ಅವ್ರಿಗೇನು ಅನಿಸುತ್ತೆ, ಕಂಪೌಂಡ್ ಇದ್ದರೆ ಸೇಫ್ ಇಲ್ಲ ಅನಿಸುತ್ತೆ. ಯಾರಾದರೂ ಬಂದು ಒಳಗಡೆ ಬಚ್ಚಿಟ್ಕೋಬೋದು, ಇಲ್ಲ ಏನಾರ ಎಮರ್ಜೆನ್ಸಿ ಒಳಗೆ ಏನಾರ ಮನೆಯಲ್ಲಿ ಬೆಂಕಿ ಆಯಿತು, ಇಲ್ಲ ಮತ್ತು ಯಾವುದರೇ ಒಂದು ಕಂಡೀಷನ್ ಒಳಗೆ ಮನೆಯಿಂದ ಹೊರಗೆ ಹೋಗಬೇಕು, ಸೇಫ್ ಪ್ಲೇಸಿಗೆ ಹೋಗಬೇಕು ಅಂತಂದರೆ ಕಂಪೌಂಡ್ ಅದೆಲ್ಲ ಇದ್ದರೆ ಅಡ್ಡಾಗುತ್ತೆ ಅಂತ ನಾರ್ಮಲಿ ಯಾರೂ ಕಂಪೌಂಡ್ ಮಾಡೋದಿಲ್ಲ. ಅದಕ್ಕೆ ದುಡ್ಡು ಹಾಕಬೇಕಾಗತ್ತೆ ಎಕ್ಸ್ಟ್ರಾ ಅಂತ ಯಾರೂ ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ಮನೆ ದೊಡ್ಡದಿತ್ತು ಅಂದರೆ ಮನೆ ಮುಂದೆ ಕಂಪೌಂಡ್ ಮಾಡ್ತಾರೆ. ಇಲ್ಲಾಂದರೆ ಓನ್ಲಿ ಇಲ್ಲಿಯವರು ಬ್ಯಾಕ್ ಯಾರ್ಡ್ ಒಳಗೆ ಹಿತ್ತಲದೊಳಗೆ ಕಂಪೌಂಡ್ ಹಾಕಿರ್ತಾರೆ. ಅದು ಎಂಥದ್ದು ಶೀಟ್, ಮೆಟಲ್ ಶೀಟ್ ಇರುತ್ತಲ್ಲ ಅಂಥದ್ದು ಹಾಕಿರ್ತಾರೆ. ಇಟ್ಟಂಗಿಂದ ಕಂಪೌಂಡು ಮಾಡೋದು ತುಂಬಾ ಕಡಿಮೆ. ದೊಡ್ಡ ಜಾಗ ಇತ್ತು ಮನೆಗಂದ್ರೆ ಮಾತ್ರ ಅಲ್ಲಿಯವರು ಕಂಪೌಂಡನ್ನು ಮಾಡ್ತಾರೆ. ಇಲ್ಲಾಂದರೆ ಯಾರು ಸುಮ್ಮನೆ ಹಾಗೆ ಒಂದು ಮೆಟಲ್ ಶೀಟ್ ಕಂಪೌಂಡ್ ಮಾಡಿರ್ತಾರೆ, ಸಿಂಪಲ್ಲಾಗಿ ಅಷ್ಟೇ ಮಾಡಿರ್ತಾರೆ. ಯಾರೂ ಅದಕ್ಕೆ ಸಿಮೆಂಟಿನ ಕಂಪೌಂಡ್ ಎಲ್ಲ ಮಾಡೋದು ಕಡಿಮೆ. ಈಗ ನೋಡಿ ಹಿಂಗೆ ಈಗ ಮೆಟಲ್ ಹೆಂಗೆ ಶೀಟ್ ಹಾಕಿರ್ತಾರಲ್ಲ ಇಷ್ಟೇ ಹಾಕಿರ್ತಾರೆ. ಬ್ಯಾಕ್ ಯಾರ್ಡಿಗೆ ಅಷ್ಟೇ, ಫ್ರಂಟ್ ಯಾರ್ಡಿಗೆ ಹಾಕೋದಿಲ್ಲ ಯಾರು. ಹಿಂಗೆ ಓಪನ್ನಾಗಿ ಇರುತ್ತೆ. ಇಲ್ಲಿ ರೋಡಿನ ಹಚ್ಕೊಂಡು ಏನು ಹುಲ್ಲೆಲ್ಲ ಬೆಳೆಸಿರ್ತಾರಲ್ಲ ಅದಕ್ಕೆ ಇಲ್ಲಿ ಅವರು ನೇಚರ್ ಸ್ಟ್ರಿಪ್ ಅಂತಾರೆ. ಆಮೇಲೆ ಇದು ರೋಡ್ ಮೇಲೆ ಓನ್ಲಿ ಕಾರು ಗಾಡಿಗಳಷ್ಟೇ ಹೋಗ್ತವೆ. ರೋಡ್ ಹತ್ಕೊಂಡು ಮಗ್ಳೊಂದು ನಡಿಲಿಕ್ಕೆ ಕಾಲು ದಾರಿ ಇದೆಯಲ್ಲ ಅಲ್ಲಿ ಮಾತ್ರ ನಡೀತಾರೆ ಇಲ್ಲಿ ಜನ. ಹುಲ್ ಮೇಲೆ ಯಾರೂ ನಡೆಯೋದಿಲ್ಲ. ಎಲ್ಲರೂ ಅದು ಏನು ಕಾಲು ದಾರಿ ಇರುತ್ತಲ್ಲ ಅದ್ರ ಮೇಲೇ ನಡೀತಾರೆ. ಹುಲ್ ಮೇಲೆ ನಡೆದ್ರೆ ಅದು ಅಸಹ್ಯ ಅನ್ಕೊತಾರೆ ಅವರು. ಇನ್ನೇ ಈಗ ಜಸ್ಟ್ ಹೋಯ್ತು ನೋಡಿ, ಅದು ಇಲ್ಲಿದು ಬಸ್ ಸ್ಟಾಪು ಅಷ್ಟೇ ಇರುತ್ತೆ. ಬಸ್ ಸ್ಟಾಪು ಬಸ್ಗಳು ತುಂಬ ಕಡಿಮೆ ನಮ್ಮೂರಲ್ಲಿ. ಆಸ್ಟ್ರೇಲಿಯಾದಲ್ಲೇ ಬಸ್ಗಳು ತುಂಬ ಕಡಿಮೆ. ಊರಲ್ಲಿ ಹೆಂಗೆ 5 ನಿಮಿಷಕ್ಕೊಮ್ಮೆ ಬಸ್ ಎಲ್ಲ ಇರೋದಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ 2-3 ಕಾರ್ ಇದ್ದೇ ಇರ್ತವೆ. ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಾರೋ ಅವ್ರಿಗೊಂದೊಂದು ಕಾರ್ ಬೇಕಾಗುತ್ತೆ. ಇಲ್ಲಿ ಬೋಟ್ ಏನು ಕಾಣ್ತಾ ಇದೆಯಲ್ಲ, ಆಮೇಲೆ ಇಲ್ಲಿ ಸಿಡ್ನಿ ಏನಿದೆಯಲ್ಲ ಸಮುದ್ರಕ್ಕೆ ಹತ್ಕೊಂಡು ಸಿಡ್ನಿ ಐತಿ ಊರು. ಹೀಗಾಗಿ ಇಲ್ಲಿ ಜನ ಬೋಟ್ ತೊಗೊಂಡು ವೀಕೆಂಡ್ಸ್ನೊಳಗೆ ಸ್ಯಾಟರ್ಡೆ ಸಂಡೇ ಬೋಟಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ, ಫಿಶಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ. ಹೀಗಾಗಿ ಕೆಲವೊಂದು ಮನೆಯಲ್ಲಿ ಬೋಟ್ ಕೂಡ ಇರುತ್ತೆ, ನೀವು ನೋಡ್ತಿರ್ಬೋದು. ಇಲ್ಲಿ ಜನ ಲಾನ್ ಮೂವ್ ಮಾಡೋದಂದರೆ ಹುಲ್ಲುಗಳನ್ನೆಲ್ಲ ಟ್ರಿಮ್ ಮಾಡ್ತಾರೆ, ಪ್ರತಿ ವಾರ ಮಾಡ್ತಾರೆ. ಆಮೇಲೆ ಧೂಳದ ಇರೋಂಗೆ ನೋಡ್ಕೊಳ್ಳೋದೇ ಇಲ್ಲ, ಧೂಳನೇ ಇರೋದಿಲ್ಲ. ಹುಲ್ಲು ಬೆಳಿಲಿಕ್ಕೆ ಆಗಲಿಲ್ಲ ಅಂದರೆ ಅದಕ್ಕೆ ಗೊಬ್ಬರ ಹಾಕಿ ಸರಿ ಹುಲ್ಲು ಬೆಳೆಸ್ತಾರೆ, ಚೆನ್ನಾಗಿ ಟ್ರಿಮ್ ಮಾಡ್ತಾರೆ. ಹೀಗಾಗಿ ಊರಲ್ಲಿ ಧೂಳನೇ ಇರೋದಿಲ್ಲ. ಮನೆಯಲ್ಲಿ ಹೊರಗಡೆ ಎಲ್ಲ ಒಂದೇ ಚಪ್ಪಲ್ ಹಾಕ್ಕೊಂಡು ಎಲ್ಲಿ ಬೇಕಲ್ಲ ಅಡ್ಡಾಡ್ತಾರೆ. ಏನು ಧೂಳನೇ ಇರೋದಿಲ್ಲ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅಷ್ಟು ಸ್ವಚ್ಛ ಇಲ್ಲಿ ಊರೆಲ್ಲ ಅವರು ಮೇಂಟೈನ್ ಮಾಡಿರ್ತಾರೆ. ಇಲ್ಲಿ ಮನೆಗಳು ನಾರ್ಮಲ್ ಹಂಚಿನ ಮನೆಗಳು. ಯಾಕೆ ಹಂಚಿನ ಮನೆ ಕಟ್ತಾರೆ, ಇಲ್ಲಿ ಮನೆಗಳು ಹೆಂಗಿರ್ತಾವೆ, ನಮ್ಮ ಭಾರತದ ಮನೆಗೆ ಈ ಮನೆಗೆ ಭಾಳ ವ್ಯತ್ಯಾಸ ಐತಿ ಕಟ್ಸೋದಕ್ಕೆ. ಹೆಂಗೆ ಕಟ್ಟಿಸ್ತಾರೆ, ಏನೇನು ರೂಲ್ಸ್ ಎಲ್ಲ ರೆಗ್ಯುಲೇಷನ್ಸ್ ಎಲ್ಲ ಇರ್ತಾವೆ, ಅವನ್ನೇನು ಫಾಲೋ ಮಾಡಬೇಕು, ಫಾಲೋ ಮಾಡಲಿಲ್ಲ ಅಂದರೆ ಏನೇನಾಗುತ್ತೆ, ಇದನ್ನೆಲ್ಲ ನಾನು ಮತ್ತೆ ಯಾವುದಾದ್ರೂ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನಮ್ಮ ಏರಿಯಾ ಬಂತು ನೋಡಿ, ನಮ್ಮ ಮನೆ ಇಲ್ಲೇ ಇದೆ. ಲಾನ್ ಮೂವ್ ಮಾಡ್ತಾಯಿದ್ದಾರೆ ನೋಡಿ ಅಲ್ಲೊಬ್ಬರು. ಸ್ಯಾಟರ್ಡೆ ಸಂಡೇ ಬಂತಂದರೆ ಎಲ್ಲರೂ ತಮ್ಮ ಮನೆ ಗಾರ್ಡನ್ನು ಕ್ಲೀನ್ ಮಾಡೋದು, ಗೊಬ್ಬರ ಹಾಕೋದು, ಗಿಡ ಹಚ್ಚೋದು ಇವನ್ನೆಲ್ಲ ಮಾಡ್ತಾರೆ. ನೋಡಿ ನಮ್ಮ ಊರೆಲ್ಲ ಹೀಗಿದೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನೋಡಿ ಕಮೆಂಟ್ ಮಾಡಿ.
ನಂದು ಮನೆ ಬಂತು, ಹೋಗ್ತಾ ಇದ್ದೀನಿ. ಮತ್ತು ಯಾವಾಗಾದರೂ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆ ಇಲ್ಲೆಲ್ಲ ಹೆಂಗೆ ಕಟ್ಟಿಸ್ತಾರೆ, ರೋಡ್ ಸೇಫ್ಟಿ ಹೆಂಗಿರುತ್ತೆ, ರೂಲ್ಸ್ ಎಲ್ಲ ಹೆಂಗಿರುತ್ತೆ, ಏನೇನು ಅಕಸ್ಮಾತ್ ನೀವು ರೋಡ್ ರೂಲ್ಸ್ ಎಲ್ಲ ಫಾಲೋ ಮಾಡಲಿಲ್ಲ ಅಂದರೆ ಏನೇನು ನಿಮಗೆ ಫೈನ್ ಆಗುತ್ತೆ, ಇವನ್ನೆಲ್ಲ ನಾನು ನಿಮಗೆ ಮತ್ತೆ ಯಾವುದಾದ್ರೂ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಇಲ್ಲಿ ಲೈಸೆನ್ಸ್ ಎಲ್ಲ ಹೆಂಗೆ ಸಿಗುತ್ತೆ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ನೋಡಿ ನಮ್ಮ ಊರು, ನಮ್ಮ ಮನೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ಸಿಡ್ನಿ ತುಂಬ ದೊಡ್ಡದಿದೆ. ಪ್ರತಿಯೊಂದು ಏರಿಯಾಗಳೂ ಬೇರೆ ಬೇರೆ ಟೈಪೇ ಇದ್ದಾವೆ, ಒಂದೇ ಟೈಪ್ ಇಲ್ಲ. ಸೊ ನಾನು ಮತ್ತೆ ಬೇರೆ ವಿಡಿಯೋದಲ್ಲಿ ಮತ್ತೆ ಬೇರೆ ಏರಿಯಾಕ್ಕೆ ಹೋದರೆ ನಾನು ನಿಮಗೆ ಪ್ರತಿಯೊಂದು ಏರಿಯಾನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಎಂಜಾಯ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಲ್ಲಿವರೆಗೆ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.